ಹಾಯ್ ನಮಸ್ಕಾರ. SSLC ವಾರ್ಷಿಕ ಪರೀಕ್ಷೆ ಮೇ ಪರೀಕ್ಷೆ 2ರ ಅಂತಿಮವಾಗಿ ಫಲಿತಾಂಶಕ್ಕೋಸ್ಕರ ಅಂತ ಕಾಯುವಂಥ ವಿದ್ಯಾರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ಯಾವ ದಿನಾಂಕದಂದು ಫಲಿತಾಂಶ ಪ್ರಕಟಣೆ ಆಗುತ್ತೆ, ಹಾಗೆ ಯಾವ ರೀತಿ ಮೌಲ್ಯಮಾಪನ ನಡೆಯುತ್ತೆ ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ನಡೆಯುತ್ತೆ. ಈ ಬಾರಿ ಈಸಿ ಇರುತ್ತಾ ಅಥವಾ ಡಿಫಿಕಲ್ಟ್ ಇರುತ್ತಾ, ಈ ಬಾರಿ ಎಲ್ಲರೂ ಪಾಸ್ ಆಗ್ತಾರಾ ಮತ್ತು ಇಲ್ಲ, ಹಾಗೆ ಗ್ರೇಸ್ ಮಾರ್ಕ್ಸ್ ಸಂಬಂಧಪಟ್ಟಂತ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೀವು ನೋಡಿ. ಈಗಾಗಲೇ ನಾವು ಅಂದ್ರೆ ಈಗ ನಾವು 2ನೇ ಎಕ್ಸಾಮ್ ಬರೆದು SSLC ಅವರು ಉತ್ತಮಪಡಿಸಿಕೊಳ್ಳಲು ಫಲಿತಾಂಶವನ್ನ ಉತ್ತಮಪಡಿಸಿಕೊಳ್ಳಲು ಈ ಬಾರಿ ಎಕ್ಸಾಮ್ ಅನ್ನ ಬರೆದಿರಿ. ಹಾಗೆ ಯಾರೆಲ್ಲ NC ಅಂತ ಪಡೆದುಕೊಂಡಂತ ಫಾರ್ ಸಬ್ಜೆಕ್ಟ್ ನಲ್ಲಿ ಅಂದ್ರೆ ನಾಟ್ ಕಂಪ್ಲೀಟ್ ಅಂತ ಬರೆದಂತ ವಿದ್ಯಾರ್ಥಿಗಳಿಗೆ ಫೇಲ್ ಆಗಿರ್ತೀರಿ. ಅವರೆಲ್ಲ ಒಂದು ಪರೀಕ್ಷೆಯನ್ನ ಬರೆದು ಪರೀಕ್ಷೆ 2ರ ಅಂತಿಮವಾಗಿ ಫೈನಲಿ ಈಗಾಗಲೇ ರಿಸಲ್ಟ್ಗೋಸ್ಕರ ಕಾಯುವಂತ ವಿದ್ಯಾರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ಫಲಿತಾಂಶ ಯಾವ ದಿನಾಂಕದಂದು ಪ್ರಕಟಿಸಲಾಗುತ್ತೆ ಎಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗಾಗಲೇ ನಿಮ್ಮ ಎಕ್ಸಾಮ್ಗಳು ಮೇ 18 ತಾರೀಕಿನಿಂದ ಅಂದ್ರೆ ಮೇ 18 ಮೇ 18ರಿಂದ ಅಂದ್ರೆ ಮೇ 25ರ ಸೋಮವಾರ ದಿವಸ ಎಕ್ಸಾಮ್ಗಳು ಅಂದ್ರೆ ಇಂದಿನವರೆಗೂ ನಿಮ್ಮ ಎಕ್ಸಾಮ್ಗಳು 25ರವರೆಗೂ ನಡೀತಾ ಇದೆ. ಇದು ಒಂದು ಮುಗಿಬೇಕಂದ್ರೆ ಮೌಲ್ಯಮಾಪನ ಸ್ಟಾರ್ಟ್ ಆಗುತ್ತೆ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಒಂದು ವಾರ ತೆಗೆದುಕೊಳ್ಳುತ್ತೆ. ಅಂದ್ರೆ ಮೇ 26 ಅಥವಾ 27ಕ್ಕೆ ನಿಮ್ಮೊಂದು ಪರೀಕ್ಷೆಗಳು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಸ್ಟಾರ್ಟ್ ಆಗ್ತದ್ದು. ಸ್ಟಾರ್ಟ್ ಆಗೋ ನಂತರ ಕೆಲವೊಂದು ದಿನಗಳು ಅಂದ್ರೆ ಒಂದು 15 ದಿನನ ತೆಗೆದುಕೊಳ್ಳಬಹುದು. 15 ತೆಗೆದುಕೊಳ್ಳಬಹುದು. 15 ದಿನದಲ್ಲಿ ನಿಮ್ಮದು ಎಲ್ಲ ಪೇಪರ್ಗಳ ಕರೆಕ್ಷನ್ಸ್ ಚೇಂಜ್ ಆಗುತ್ತೆ. ಹಾಗೆ ಈ ಬಾರಿ ಎಲ್ಲರೂ ಪಾಸ್ ಆಗ್ತಾರಾ, ಯಾವ ರೀತಿ ಗ್ರೇಸ್ ಅಂಕ ಇರುತ್ತೆ ಅಂತಂದ್ರೆ ಹಿಂದಿ ಸಬ್ಜೆಕ್ಟ್ ಮೇಲೆ ಗ್ರೇಸ್ ಅಂಕ ಇರುತ್ತೆ. ಹಿಂದಿಗೆ ಸಂಬಂಧಪಟ್ಟಂತ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟು ಪಾಸ್ ಮಾಡತಕ್ಕದ್ದು. ಈ ಬಾರಿ ಎಕ್ಸಾಮ್ಗಳನ್ನು ಬಹಳ ಈಸಿಯಾಗಿ ಚೆಕ್ ಮಾಡ್ತಾರೆ ನಿಮ್ಮ ಪೇಪರ್ಗಳನ್ನ. ಹಾಗೆ ನಿಮ್ಮ ಪೇಪರ್ಗಳು ಕೂಡ ವ್ಯಾಲ್ಯೂಯೇಷನ್ ಸ್ಟ್ರಿಕ್ ಆಗೋದಿಲ್ಲ. ಈ ಸಭೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು ಅಂತ ನಮ್ಮೊಂದು ಅನಿಸಿಕೆ ಆಗಿರುತ್ತೆ. ಡೋಂಟ್ ವರಿ, ಎಲ್ಲ ವಿದ್ಯಾರ್ಥಿಗಳು ಈಸಿಯಾಗಿ ಪಾಸ್ ಆಗ್ಬೋದು ಈ ಪರೀಕ್ಷೆಯಲ್ಲಿ. ಹಾಗೆ ಒಂದು ಹಿಂದಿ ಸಂಬಂಧಪಟ್ಟಂತ ಹಿಂದಿ ನೋಡಿ, ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂತ ಗ್ರೇಸ್ ಮಾರ್ಕ್ಸ್ ಇದೆ, ಈ ಬಾರಿ ಇದೆ, ಕೃಪಾಂಕನ ಕೊಟ್ಟು ಪಾಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒಂದು ಮಾಹಿತಿ ಹೋದ್ರೆ ರಿಸಲ್ಟ್ ಅನ್ನೋದು ನಮಗೆ ಸಿಗುವಂಥದ್ದು 2026 ರಿಸಲ್ಟ್ ಪರೀಕ್ಷೆ 2ರ ರಿಸಲ್ಟ್ ಅನ್ನು ನಾವು ಚೆಕ್ ಮಾಡ್ಬೇಕಂದ್ರೆ ಸೇಮ್ ಲಿಂಕ್ ಅದೇ ಇದೆ. ಕರ್ ರಿಸಲ್ಟ್ಸ್ ನಿಕ್ NIC ಇನ್ ಅಂತ ಹೋಗಿದೆ, ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಆಫೀಸಲ್ ಲಿಂಕ್ ಅನ್ನು ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಈಜಿಯಾಗಿ ಚೆಕ್ ಮಾಡಬಹುದು. ಅಲ್ಲಿ ಸೇಮ್ ಸೆಕೆಂಡ್ PUC ಚೆಕ್ ಮಾಡಬಹುದು. ಹಾಗೆ ಫಸ್ಟ್ ಸಂಬಂಧಪಟ್ಟಂತ SSLC ಎಕ್ಸಾಮ್ ಫಸ್ಟ್ ಚೆಕ್ ಮಾಡಿರಲ್ಲ ಅದೇ ರೀತಿ ಇದು ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ವಿಂಡೋಕ್ಕೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ಓಕೆ, ಹಾಗೆ ಈ ಬಾರಿ ಹಿಂದಿ ದ್ವಿತೀಯ ಭಾಷೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ, ಹೌದು. ಓಕೆನಾ, ನೀವೇನೋ ವಿದ್ಯಾರ್ಥಿಗಳು ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ ಪಡ್ಕೋಬಹುದು. ಅಂದ್ರೆ ಈಗ ಫಸ್ಟ್ PUC ಬರ್ತೀರಿ, ಫಸ್ಟ್ PUCಗೆ ಅಡ್ಮಿಷನ್ ತೆಗೆದುಕೊಂತೀರಿ ವಿದ್ಯಾರ್ಥಿಗಳು. ಫಸ್ಟ್ PUC ಹಿಡ್ಕೊಂಡು ಸೆಕೆಂಡ್ PUC ವರೆಗೆ ನಮ್ಮ ಒಂದು ಕ್ಲಾಸ್ ಮೂಲಕ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಉನ್ನತ ಶಿಕ್ಷಣಕ್ಕಾಗಿ ಎಲ್ಲಾ ರೀತಿಯ ಕ್ವಶನ್ ಪೇಪರ್ಗಳು, ಹಾಗೆ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಗಳು, ಹಾಗೆ ಪರೀಕ್ಷೆಗೆ ಉನ್ನತ ಪಡೆಯಲು ನಮ್ಮ ಒಂದು ಚಾನಲ್ ಮೂಲಕ ಹೆಚ್ಚಿನ ಮಾಹಿತಿನ ಕೊಡಲಾಗುತ್ತೆ. ಆದ್ದರಿಂದ ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಪಡ್ಕೋಬಹುದು. ಕೇವಲ 59 ರೂಪಾಯಿಲಿರುವಂತಹ ಮೆಂಬರ್ಶಿಪ್ ಅನ್ನ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು UPI ID ಹಾಕಿ ನೀವು ಫೋನ್ ಪೇ ಇದ್ರೆ ನಮಗೆ 59 ರೂಪಾಯಿನ ಪೇ ಮಾಡೋ ಮೂಲಕ ಉನ್ನತ ಶಿಕ್ಷಣಕ್ಕಾಗಿ ನೀವು ವ್ಯಾಸಂಗವನ್ನ ಪಡೆಯಬಹುದಾಗಿರುತ್ತೆ. ಇದು ಆಸಕ್ತ ವಿದ್ಯಾರ್ಥಿಗಳು ಕಲಿಕೆಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮಾತ್ರ 59 ಪೇ ಮಾಡಿ ಉನ್ನತ ಶಿಕ್ಷಣಕ್ಕಾಗಿ ಮೆಂಬರ್ಶಿಪ್ ಅನ್ನ ಪಡ್ಕೋಬಹುದು. ಓಕೆ, ಇನ್ನು ನೆಕ್ಸ್ಟ್ ಮಾಹಿತಿ ತಿಳ್ಕೊಳ್ಳೋದಾದ್ರೆ ರಿಸಲ್ಟ್ ನಮಗೆ ಯಾವಾಗ ಸಿಗುತ್ತೆ. ಓಕೆ, ಇದು ನಮಗೆ ಎಲ್ಲ ವಿದ್ಯಾರ್ಥಿಗಳು ಬೇಕಾಗಿದ್ದು. ಹಾಗೆ ಇದೊಂದು ಮಾಹಿತಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಎಲ್ಲಿರುವಂತ FA1 FA2 ಅಂದ್ರೆ 2026 FA1 ಹಾಗೆ FA2 ಪರೀಕ್ಷೆಗಳಿದ್ರೆ ಅವುಗಳ ಫೋಟೋಗಳನ್ನು ನಮಗೊಂದು ವಾಟ್ಸಾಪ್ ಮೂಲಕ ಕಳಿಸಿಕೊಡ್ಬೇಕಾಗತ್ತೆ. ನಾವು ಮುಂದಿನ ಒಂದು ವ್ಯಾಸಂಗಕ್ಕಾಗಿ ಅವುಗಳನ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ವಿಡಿಯೋಕ್ಕೆ ಉಪಯೋಗಿಸಿಕೊಳ್ತೀವಿ. ಹಾಗೆ ಎಲ್ಲ ವಿದ್ಯಾರ್ಥಿಗಳು 2027ರ ಬ್ಯಾಚರ ವಿದ್ಯಾರ್ಥಿಗಳಿಗೆ ನಾವು ಅವ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ವಿಡಿಯೋನ ಮಾಡಿ ಅವ್ರಿಗೂ ಕೂಡ ತುಂಬಾನ ಹೆಲ್ಪ್ ಮಾಡ್ತೀವಿ. ಆದ್ದರಿಂದ FA1 FA2 ಇದ್ರೆ ಕಂಪಲ್ಸರಿ ಇಲ್ಲ, ಇದ್ರೆ ಮಾತ್ರ ನಮ್ಮೊಂದು ವಾಟ್ಸ್ಆಪ್ ಲಿಂಕ್ ಅನ್ನ ಲಾಸ್ಟ್ ವಿಡಿಯೋದಲ್ಲಿ ಕೊಡ್ತೀವಿ. ಅದಕ್ಕೆ ನೀವು ಆ ಪೇಪರ್ಗಳನ್ನ ಸೆಂಡ್ ಮಾಡಬೇಕಾಗುತ್ತೆ. ನೀಟಾಗಿ ಕ್ಲಿಯರ್ ಆಗಿ ಫೋಟೋನ ತೆಗೆದುಕೊಂಡು ನಮಗೆ ಅವನ್ನ ಸೆಂಡ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಮತ್ತೇನು SA1 ಇದ್ರೆ SA1 SA2 ಯಾವೆಲ್ಲ ನೋಡಿ ಸ್ಟೇಟ್ ಲೆವೆಲ್ ನಡೆದಿದೆ ನೋಡಿ ಅವನ್ನ ನೀವು ಸೆಂಡ್ ಮಾಡಬೇಕಾಗತ್ತೆ. ಬಿಟ್ರೆ ಪ್ರಿಪರೇಟರಿ ಎಕ್ಸಾಮ್ 3 ನಡೆದಿವೆ, ಸ್ಟೇಟ್ 1 ಸ್ಟೇಟ್ 2 ಸ್ಟೇಟ್ 3 ಪ್ರಿಪರೇಟರಿ ಎಕ್ಸಾಮ್ ನಡೆದಿವೆ. ಅವು ಕ್ವಶನ್ ಪೇಪರ್ ಅನ್ನ ನೀವು ಸೆಂಡ್ ಮಾಡಬೇಕಾಗತ್ತೆ. ನಿಮ್ಮ ಒಂದು 2027ರ ಬ್ಯಾಚ್ಗೆ ನೀವು ಹೆಲ್ಪ್ ಮಾಡಬೇಕಾಗತ್ತೆ. ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡಿದೆ ನೋಡಿ ಅವ್ರಿಗೂ ತುಂಬಾನೇ ಹೆಲ್ಪ್ ಆಗಬೇಕು. ಆದ್ದರಿಂದ ನಿಮ್ಮ ಒಂದು ವಿದ್ಯಾರ್ಥಿಗೋಸ್ಕರ ಅಂದ್ರೆ 2027ರ ಒಂದು ವಿದ್ಯಾರ್ಥಿಗೋಸ್ಕರ ನೀವು ಒಂದು ಶ್ರಮ ಪಡಬೇಕಾಗತ್ತೆ. ನೀವೇನೆಲ್ಲ ನಿಮಗಿರುವಂತ FA1 FA2 SA1 ಮತ್ತು ಪ್ರಿಪರೇಟರಿ ಎಕ್ಸಾಮ್ 3 ಇದ್ರೆ ನಮ್ಮ ಒಂದು ವಾಟ್ಸಾಪ್ಗೆ ನೀವು ಕಳಿಸಿಕೊಡ್ಬೇಕಾಗತ್ತೆ. ಅವುಗಳನ್ನು ಮುಂದಿನ ವರ್ಷಕ್ಕೆ ಪರೀಕ್ಷೆಯಲ್ಲಿ ನಾವು ಅವುಗಳನ್ನ ತೆಗೆದುಕೊಂಡು ವಿಡಿಯೋನ ಮಾಡಲಾಗತ್ತೆ. ಓಕೆ, ಇನ್ನು ನೆಕ್ಸ್ಟ್ ನಮಗೆ ವಿಷಯ ಬಂದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನ ತಿಳ್ಕೊಳ್ಳೋಣ.
ಸೊ ಫೈನಲಿ ಆಗಿ ರಿಸಲ್ಟ್ ಅನ್ನೋದು ಯಾವಾಗ ಸಿಗುತ್ತೆ ಅಂದ್ರೆ ನೋಡಲು ನಮಗೆ ಮೇ 7ನೇ ತಾರೀಕಿಗೆ ನಮಗೆ ಒಂದು ಅಂದ್ರೆ ಮೇ 7 ಅಂತ ತಿಳಿತಿದೆ. ಇದು ರಾಂಗ್ ಮಿಸ್ಟೇಕ್ ಆಗಿದೆ, 7 ಅಲ್ಲ. ಅಂದ್ರೆ ಇದು ಮೇ ಎಂಡಿಗೆ ಮೇ 26 ತಾರೀಕಿಗೆ ನಿಮ್ದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ವ್ಯಾಲ್ಯೂಯೇಷನ್ ಮುಗಿದ್ಬಿಟ್ಲೆ ಅಂದ್ರೆ ಒಂದು 7 ದಿನ ತೆಗೆದುಕೊಳ್ಳುತ್ತೆ. ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗೋ ಒಂದು 7 ದಿನ ನಾನು ಪೇಪರ್ ಕಲೆಕ್ಷನ್ಸ್ ಆಗುತ್ತೆ. ಓಕೆ, ಡೋಂಟ್ ವರಿ. ಹಾಗೆ ಮೇ 29 ಜೂನ್ ಇಂದ ಅಥವಾ ಜೂನ್ 7ಕ್ಕೆ ಮೇ 29ರಿಂದ ಜೂನ್ 7ಕ್ಕೆ ನಿಮ್ಮದು ಮೇ ಲಾಸ್ಟ್ ವೀಕ್ ಇರ್ಬೋದು ಅಥವಾ ಜೂನ್ ಫಸ್ಟ್ ವೀಕ್ನಲ್ಲಿ ನಿಮ್ಮದು ಫಲಿತಾಂಶ ಪರೀಕ್ಷೆ 2ರ ಫಲಿತಾಂಶ ಪ್ರಕಟಣೆ ಆಗಿರುತ್ತೆ. ಓಕೆ, ಅದೇ ಲಿಂಕ್ ಹೋಗಿ ರಿಸಲ್ಟ್ NIC ನಿಕ್ಕಿಗೆ ಹೋಗಿ ನಿಮ್ಮ ಒಂದು ಫಲಿತಾಂಶವನ್ನು ಚೆಕ್ ಮಾಡ್ಕೋಬಹುದು. ಹಾಗೆ ವಿದ್ಯಾರ್ಥಿಗಳು ನಿಮ್ಗೆ ಹೇಳಿದ ಹಾಗೆ ನಮ್ಮ ಒಂದು ಚಾನಲ್ ನಿಮಗೆ ಸೆಕೆಂಡ್ PUC ವರೆಗೂ ಮಾಹಿತಿನ ಕೊಡ್ತಿರುತ್ತೆ. ಸೆಕೆಂಡ್ PUC ಸಂಬಂಧಪಟ್ಟಂತ ಮಾಹಿತಿನೂ ಕೂಡ ಸದಾ ಕೊಡ್ತಾನೆ ಬಂದಿದೆ. 2025ರಿಂದ ಹಿಡ್ಕೊಂಡು 27ರವರೆಗೂ ನಿಮಗೆ ಸೆಕೆಂಡ್ PUC ಮಾಹಿತಿನ ಕೊಡ್ತಾನೆ ಬಂದಿದೆ. ಆದ್ದರಿಂದ ನೀವು PUCಗೆ ಬರ್ಬೇಕಾದ್ರೆ ಯಾವೆಲ್ಲ ಕೋರ್ಸ್ಗಳು ಮಾಡ್ತೀರಿ ನೋಡಿ, ಆರ್ಟ್ಸ್ ಇರ್ಬೋದು ಹಾಗೆ ಕಾಮರ್ಸ್ ಅನ್ನ ಮಾಡ್ಕೊಂತೀರಾ. ಇವೆರಡು ಪ್ರತಿ ಕಾಂಬಿನೇಷನ್ ಮೇಲೆ ನಿಮಗೆ ಉನ್ನತ ಕ್ಲಾಸ್ ಅನ್ನ ನಮ್ಮ ಒಂದು ಚಾನಲ್ ಮೂಲಕ ಕೊಡ್ತೀವಿ. ಅಲ್ಲಿ ನೀವು ಕೂಡ ಉನ್ನತ ಸ್ಕೋರ್ ಅನ್ನ ಮಾಡಿಕೊಂಡು ಅಂದ್ರೆ ಸೆಕೆಂಡ್ ಇಯರ್ PUC ಕೂಡ ಪಾಸ್ ಆಗ್ಬಹುದು. ಅದರಿಂದ ನಮ್ಮ ಒಂದು ಚಾನಲ್ ನಿಮಗೆ ಮೆಂಬರ್ಶಿಪ್ ಇದೆ ನೋಡಿ, ಮೆಂಬರ್ಶಿಪ್ ಬಟನ್ ಅನ್ನ ಆದಷ್ಟು ವಿದ್ಯಾರ್ಥಿಗಳು ಜಾಯ್ನ್ ಆಗಿ ಹೆಚ್ಚಿನ ಉನ್ನತಿಯಾಗಿ ನಿಮ್ಮ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡ್ಕೊಳ್ಳಿ. ಕೇವಲ 59 ರೂಪಾಯಿ ಇರುವಂತ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಳೋದ್ರಿಂದ ಏನ್ ಲಾಭ ಅಂತ ನೀವು ಕೇಳಬಹುದು. ಸೊ ಏನ್ ಲಾಭ ಅಂದ್ರೆ PDF ನೋಟ್ಸ್ಗಳು, ಸ್ಟಡಿ ಮಟೀರಿಯಲ್ಸ್ ಉನ್ನತ ಓದಿಕೊಳ್ಳಲು, ಹಾಗೆ ಕ್ವಶನ್ ಪೇಪರ್ಗಳನ್ನ ಮಾಡಲ್ ಆಗಿ ಕೀ ಆನ್ಸರ್ ನ ಅದರಲ್ಲಿ ನಾವು ಹಾಕ್ತೀವಿ. ಕೇವಲ ಮೆಂಬರ್ಶಿಪ್ ಅಂದ್ರೆ ಸದಸ್ಯತ್ವನ ಪಡೆದುಕೊಳ್ಳುವ ಮೂಲಕ 59 ರೂಪಾಯಿ ಮಾತ್ರ ಆಗಿರುತ್ತೆ. ಸೊ ಸೆಕೆಂಡ್ ಲೆವೆಲ್ ಆದರೆ 159 ರೂಪಾಯಿ ಇದೆ. ಅದೇನು ಬೇಡ, ಕೇವಲ 59 ರೂಪಾಯಿ ಅಷ್ಟೇ ಸಾಕು. ನೀವು ಪೇ ಮಾಡಿದರೆ PDF ನೋಟ್ಸ್ ಅನ್ನ ನಿಮಗೆ ಸೆಂಡ್ ಮಾಡ್ತೀವಿ. ನೀವು ನಮಗೆ ಶಿಕ್ಷಣಕ್ಕೋಸ್ಕರ, ಉನ್ನತ ಸಹಾಯಕ್ಕೋಸ್ಕರ ಬೆಂಬಲ ಕೊಡಬಹುದು. ಸೊ ಇದೇ ರೀತಿ ಬೆಂಬಲ ಕೊಡಬೇಕಾದ್ರೆ ಕೇವಲ ಜಸ್ಟ್ ಒಂದು ಲೈಕ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮೂಲಕ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮೊಂದು ಕಮೆಂಟ್ ಮೂಲಕ ಮಾಹಿತಿನ ತಿಳ್ಕೊಳ್ಬಹುದು. ಓಕೆ, ಸೊ ಆದ್ದರಿಂದ SSLC ವಿದ್ಯಾರ್ಥಿಗಳು ವೇಟ್ ಮಾಡಿ. ಇನ್ನೊಂದು 10-15 ದಿನಗಳಿಗೆ ನಿಮ್ಮೊಂದು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ ನಿಮಗೆ ಮೇ ಲಾಸ್ಟ್ ವೀಕ್ ಅಥವಾ ಜೂನ್ ಫಸ್ಟ್ ವೀಕ್ನಲ್ಲಿ ಅಂದ್ರೆ ಜೂನ್ 7ನೇ ತಾರೀಕು ಒಳಗಾಗಿ ನಿಮ್ಮೊಂದು ಫಲಿತಾಂಶ ಪರೀಕ್ಷೆ 2ರ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.